ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿಸ್ ವ್ಲಾಗ್ಸ್ ಕನ್ನಡ. ತುಂಬ ದಿನ ಆಯಿತು ವೀಡಿಯೋಗಳನ್ನ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ದೀನಿ. ಏನಂದರೆ ನಾನು ವರ್ಕ್ ಮಾಡಲ್ಲ, ಬಟ್ ಆದರೂ ಮನೆಯಲ್ಲೇ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸಗಳನ್ನ ನೋಡಿಕೊಂಡು ಹೀಗೆ ಟೈಮ್ ಹೋಗ್ತಾ ಇರುತ್ತೆ. ಸೊ ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಗೊತ್ತಿರೋಂಗೆ ನಾನು ಮುಂಚೆ ಗಿಡಗಳನ್ನ ಬೆಳೆಸ್ತಾ ಇದ್ದೆ, ನೋಡ್ಕೊಳ್ತಾ ಇದ್ದೆ. ಬಟ್ ಇತ್ತೀಚೆಗಿನ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಮತ್ತೆ ಗಿಡಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತೇಳಿ ಗಿಡಗಳನ್ನ ನಾನು ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಗಿಡಗಳನ್ನ ಮೇಂಟೈನ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋದಲ್ಲಿ. ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಗೈಸ್. ನೀವಿಲ್ಲಿ ನೋಡ್ತಾ ಇರೋದು ಗರ್ಗೆ ಹುಲ್ಲು ಗೈಸ್. ಇದನ್ನು ನಾನು ಇಲ್ಲಿ ದಾಸವಾಳದ ಕಡ್ಡಿನ ಬಿಟ್ಟಿದ್ದೀನಿ. ಸ್ವಲ್ಪ ಹೂವು ಎಲೆ ಆಗಿದೆ. ಇನ್ನು ಗರ್ಗೆ ಹುಲ್ಲು ಬೆಳೀತಾ ಇರೋದ್ರಿಂದ ಅದರ ಬೇರಿಗೆ ಸಹಾಯ ಆಗ್ತಾ ಇಲ್ಲ. ಅದರಿಂದ ಗಣೇಶನಿಗೆ ಸಂಕಷ್ಟಿ ಹಬ್ಬಕ್ಕೆ ಇಡ್ಲಿಕ್ಕಾಗುತ್ತೆ ಅಂತ ಹೇಳಿ ಗರ್ಗೆ ಹುಲ್ಲೇ ಬೆಳೀಲಿ ಅಂತೇಳಿ ಬಿಟ್ಬಿಟ್ಟಿದ್ದೀನಿ. ಇನ್ನು ಗರ್ಗೆ ಹುಲ್ಲು ತುಂಬಾ ಚೆನ್ನಾಗಿ ಬೆಳೆದಿದೆ ಇಲ್ಲಿ. ಇನ್ನು ಗರ್ಗೆ ಹುಲ್ಲು ಆದಮೇಲೆ ನೆಕ್ಸ್ಟ್ ನಾನು ಇಟ್ಟಿರೋದು ರೋಸ್ ಪ್ಲ್ಯಾಂಟು. ಇದರಲ್ಲೂ ಅಷ್ಟೇ ಎಕ್ಸ್ಟ್ರಾಸ್ ಎಲ್ಲ ಫುಲ್ಲು ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಎಕ್ಸ್ಟ್ರಾಸ್ ಇದ್ದರೆ ಗಿಡ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಟ್ರಿಮ್ ಮಾಡ್ತಾ ಇರಬೇಕು ಆವಾಗ ಮೊಗ್ಗುಗಳೆಲ್ಲ ಚೆನ್ನಾಗಿ ಬರುತ್ತೆ, ಹೂಗಳಾಗುತ್ತೆ. ಇನ್ನು ರೋಸ್ ಬಂದುಬಿಟ್ಟು ನನ್ನ ಹತ್ರ 3-4 ಪಾಟ್ ಇದೆ. ಸೊ ನಾನು ಇದಕ್ಕೆ ಮಣ್ಣು ತುಂಬ ಚೆನ್ನಾಗಿರೋ ಮಣ್ಣನ್ನು ಕೂಡ ಬಳಸಿದ್ದೀನಿ. ಆ್ಯಂಡ್ ಕೋಕೋಪೀಟ್ ಯೂಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ರೋಸ್ ಗಿಡನೇ. ಇದು ಗಿಡದಲ್ಲಿ ಒಂದೇ ರೋಸ್ ಬಿಡುತ್ತೆ ಒನ್ ಟೈಮಲ್ಲಿ. ಇನ್ನು ಇಲ್ಲಿರೋದು 2 ರೋಸ್ ಗಿಡ, 2 ಜಾಯಿಂಟ್ ಆಗಿಬಿಟ್ಟಿದೆ. ಸೊ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ರೋಸ್ ಗಿಡ ಆದಮೇಲೆ ನೆಕ್ಸ್ಟು ನಾವು ನೋಡ್ತಾ ಇರೋದು ಅಲೋವೆರಾ ಬೇರಂತೂ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬೆಳ್ಕೊಂಡಿದೆ. ಸಪೋರ್ಟ್ ಗಿಡಲಿ ಅಂತೇಳಿ ಆ ಕಡೆ ಈ ಕಡೆ ಒಂದೊಂದು ಕಡ್ಡಿ ಕೂಡ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೀನು ಇಲ್ಲಿ ನೋಡ್ತಾ ಇರೋದು ಬಂದುಬಿಟ್ಟು ವಾಸ್ತು ಗಿಡ ಅಂತ ಹೇಳ್ತೀವಲ್ಲ ಅದು. ಸೊ ಇದು ನನ್ನ ರೂಮಲ್ಲಿರುತ್ತೆ. ನೆಕ್ಸ್ಟ್ ನೋಡ್ತಾ ಇರೋದು ಒಂದು ಬೋನ್ಸಾಯ್. ಇದು ನಾವು ಇಂಡೋರ್ ಪ್ಲ್ಯಾಂಟಾಗಿ ಇಟ್ಕೊಂಡಿದ್ದೀವಿ. ಇನ್ನು ಇಂಡೋರ್ಗೆ ನಾವು ತುಂಬಾ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀವಿ. ಸೊ ಅದು ಇನ್ನೂ ಮುಂದಿನ ವೀಡಿಯೋಸ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ನೀವು ನೋಡ್ತಾ ಇರೋದು ಬಂದು ಬೋನ್ಸಾಯ್. ಇದು ಬೇರು ತುಂಬಾ ದಪ್ಪ ಆಗುತ್ತೆ. ನಾವು ಇದಕ್ಕೆ ಸ್ಪೆಷಲೈಸ್ಡ್ ಮಾಡಿಸಿ ಪಾಟ್ನೆಲ್ಲ ಕೋಕೋಪೀಟು ಮಣ್ಣು ಎಲ್ಲ ಹಾಕಿಸಿ ತಂದಿದ್ದು. ಇನ್ನು ಇದು ಬಂದುಬಿಟ್ಟು ನಾವು ಗಾಡೋಲ್ಲಿ ಬುಕ್ ಮಾಡಿದ್ದು. ಸೊ ಇದು ಬಂದುಬಿಟ್ಟು ಸ್ನೇಕ್ ಪ್ಲ್ಯಾಂಟ್. ಇದು ಒಂದು ವಾಸ್ತು ಗಿಡ. ಇವೆಲ್ಲ ಮನೆ ಒಳಗೇ ನಾವು ಇಟ್ಕೊಂಡಿದ್ದೀವಿ. ನೆಕ್ಸ್ಟು ನೀವು ನೋಡ್ತಾ ಇರೋದು ರೋಸ್ ಪ್ಲ್ಯಾಂಟೇ. ಇದು ಚಿಕ್ಕದಾಗಿ ಚಿಗುರ್ತಾ ಇದೆ. ಈಗ ಎಲ್ಲ ಒಣಗಿಬಿಟ್ಟಿತ್ತು, ಬಟ್ ಈಗ ಚಿಗುರು ಬರ್ತಾ ಇದೆ. ಈಗ ನೀರು ಹಾಕಿದ್ರೇ, ಯಾಕಂದರೆ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಒಣಗ್ತಾ ಇರುತ್ತೆ. ಇನ್ನು ನೀವು ನೋಡ್ತಾ ಇರೋದು ಇವೆಲ್ಲ ಗ್ರೀನ್ ಔಟ್ಡೋರ್ ಪ್ಲ್ಯಾಂಟ್ಸ್. ಇದು ನೇಮ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ನಾವಿಲ್ಲಿ ಸೀಡ್ಸ್ನ ಹಾಕಿದ್ದೀನಿ ಈ ಪಾಟಲ್ಲಿ. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಬೀಟ್ರೋಟ್ನ ಹಾಕಿದ್ದೀನಿ. ಸೊ ನಿಮಗೆ ಎಲ್ಲಲ್ಲಿ ಬೀಟ್ರೋಟ್ದು ಬೇರು ಮೇಲೆ ಬರ್ತಾಯಿದೆ. ಸೊ ಕಾಣಿಸ್ತಾ ಇರ್ಬೋದು. ಬೀಟ್ರೋಟ್ ಬಂದುಬಿಟ್ಟು ಒಳಗೆ ಗ್ರೋ ಆಗೋದ್ರಿಂದ ಅದು ಆಚೆಗಡೆ ಅಷ್ಟು ಬರೀ ಎಲೆಗಳಷ್ಟೇ ಬರುತ್ತೆ. ಇನ್ನು ನೆಕ್ಸ್ಟ್ ನೀವು ನೋಡ್ತಾ ಇರೋದು ರೋಸ್ ಗಿಡ. ಸೊ ರೋಸ್ ಅಷ್ಟೇ ಚಿಗುರ್ಕೊಳ್ತಾ ಇದೆ. ಇನ್ನು ಇದು ಬಂದುಬಿಟ್ಟು ಮಲ್ಲಿಗೆ ಹೂವಿನ ಗಿಡ. ಎಲ್ಲ ಒಣಗೋಗ್ಬಿಟ್ಟಿತ್ತು, ಈಗ ಮತ್ತೆ ಹೂವು ಆಗೋಕ್ಕೆ ರೆಡಿ ಆಗ್ತಾಯಿದೆ. ಇನ್ನು ಇದು ಬಂದು ಶಾಮಂತಿಗೆ ಪರ್ಪಲ್ ಕಲರು. ಬಟ್ ಇದರಲ್ಲೂ ಏನಾಗ್ಬಿಟ್ಟಿತ್ತು ಅಂದರೆ ಎಲ್ಲ ಒಣಗಿಬಿಟ್ಟಿತ್ತು, ಈಗ ಮತ್ತೆ ಚಿಗುರ್ತಾ ಇದೆ. ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇದು ಒಂದು ಮಲ್ಲಿಗೆ ಹೂವಿನ ಗಿಡನೇ. ಎಲ್ಲ ಈಗ ಚಿಗುರ್ತಾ ಇದೆ, ಯಾಕಂದರೆ ಇವಾಗ ಸ್ವಲ್ಪ ವಾಟರೆಲ್ಲ ಹಾಕ್ತಾ ಇದ್ದೀವಿ. ಇನ್ನು ಇದು ವಾಟರ್ ಹಾಕೋದ್ರಿಂದ ಈಗ ಸ್ವಲ್ಪ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾಯಿದೆ. ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇರೋದು ರೆಡ್ ರೋಸ್. ಈಗ ಒಂದು ಮೊಗ್ಗಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೊಗ್ಗು ಅಂತ. ಇನ್ನು ಇದು ಸಿಂಗಲ್ ರೋಸ್ ಬಿಡುತ್ತೆ ಒನ್ ಟೈಮಲ್ಲಿ ಈ ಗಿಡದಲ್ಲಿ. ಸೊ ನೀವಾಗ ಇಲ್ಲಿ ನೋಡ್ತಾ ಇರೋದು ಮತ್ತೆ ರೋಸ್ ಗಿಡ. ಸೊ ಎಕ್ಸ್ಟ್ರಾಸ್ ಎಲ್ಲ ತೆಗೆದಿರೋದಕ್ಕೆ ಇವಾಗ ಇದು ಚಿಗುರ್ತಾ ಇದೆ ನೋಡಿ. ಸೊ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಇನ್ನು ಇಲ್ಲಿ ಫುಲ್ಲು ಬೀಜಗಳನ್ನ ಹಾಕಿದ್ವಿ, ಅದು ಚೆನ್ನಾಗಿ ಗಿಡ ಬರ್ತಾಯಿದೆ. ಇದೆಲ್ಲ ಕಲರ್ಫುಲ್ ಫ್ಲವರ್ಸ್ ಅಂತ ಹೇಳಿ ಸೀಡ್ಸ್ನ ತೊಗೊಂಡು ಬಂದಿದ್ದು. ಸೊ ಇದು ಚೆನ್ನಾಗಿ ಇದಾಗಿದೆ. ಇನ್ನು ನೀವಿಲ್ಲಿ ನೋಡ್ತಾ ಇರೋದು ವಿಳೆದೆಲೆ. ಸೊ ವಿಳೆದೆಲೆಯಲ್ಲಿ ಯಾಕೋ ಎಲೆಗಳು ಹಿಂಗೆ ಬಕ್ಕೊಳ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ನಿಮಗೇನಾದರೂ ಇದನ್ನು ಸರಿ ಮಾಡಲಿಕ್ಕೆ ಏನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ಆವಾಗ ಅದು ಗಿಡ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದು ಸ್ಟ್ರಾಬೆರಿ ಗಿಡ. ಬಟ್ ಗಿಡ ಏನೋ ಚೆನ್ನಾಗಿ ಬರುತ್ತೆ, ಬಟ್ ಇದುವರೆಗೂ ಒಂದು ಹಣ್ಣು ಕೂಡ ಬಿಟ್ಟಿಲ್ಲ. ಸೊ ನೆಕ್ಸ್ಟು ಇಲ್ಲೂ ಕೂಡ ನಾವು ಫ್ಲವರ್ ಸೀಡ್ಸ್ನ ಹಾಕಿದ್ವಿ, ಅದು ಇನ್ನೂ ಗ್ರೋ ಆಗಿಲ್ಲ, ನೋಡಬೇಕು. ನೆಕ್ಸ್ಟು ಇಲ್ಲಿ ನಾವು ಸ್ವಲ್ಪ ತರಕಾರಿ ಮತ್ತು ಸೊಪ್ಪನ್ನ ಹಾಕಿದ್ವಿ. ಇನ್ನು ಇದು ಬಂದುಬಿಟ್ಟು ಬ್ರಿಂಜಾಲ್ ಅಂದರೆ ಅದು ಬದನೆಕಾಯಿ ಹಾಕಿದ್ದೀವಿ, ನೋಡಬೇಕು. ಅದು ರೀಸೆಂಟಾಗಿ ಹಾಕಿರೋದು, ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ.
ಇದು ಬಂದು ಮೆಣಸಿನ್ಕಾಯಿ ಗಿಡ. ಸೊ ಮೆಣಸಿನ್ಕಾಯಿ, ಬದನೆಕಾಯಿ, ಮೆಣಸಿನ್ಕಾಯಿ ಗಿಡ ಇದು. ಮೆಣಸಿನ್ಕಾಯಿನೂ ಅಷ್ಟೇ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನೋಡೋಣ, ಎಲ್ಲ ಶುರು ಆಗುತ್ತೆ. ಇದು ಬಂದು ಬೆಂಡೆಕಾಯಿ, ಅಂದರೆ ಚೆನ್ನಾಗಿ ಬೆಳೆದ್ರೆ ನೋಡೋಕೆ ಒಂಥರ ಚೆಂದ. ಇದು ಬಂದು ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲ ನಾವು ಬ್ಯಾಗಲ್ಲಿ ಬೆಳೀತಾ ಇದ್ದೀವಿ. ಸೊ ಇದು ಬ್ಯಾಗ್ ಬಂದ್ಬಿಟ್ಟು ಚೆನ್ನಾಗಿದೆ. ಗಿಡಗಳನ್ನ ಬೆಳೆಯೋಕ್ಕೆ ಬ್ಯಾಗ್ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇರ್ಬೋದು ನಮ್ಮ ಪುಟ್ಟ ಗಾರ್ಡನ್ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ. ಸೊ ಇದನ್ನು ಈಗ ನಾವು ಈ ರೀತಿ ಮೇಂಟೈನ್ ಮಾಡಿದ್ದೀವಿ. ಸೊ ಇನ್ನೂ ಹೊಸ ಗಿಡಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಮಯ ಸಿಕ್ಕಿದಾಗ ನಾವು ಅದನ್ನು ಕೇರ್ ಮಾಡೋ ಥರ ಆದಾಗ ಇನ್ನೂ ಎಕ್ಸ್ಟ್ರಾ ಮಾಡ್ಬೋದು. ಸೊ ಈ ನನ್ನ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನೂ ಹೊಸ ವೀಡಿಯೋಸ್ನ ಮಾಡೋ ಇಂಟ್ರೆಸ್ಟ್ ಇದೆ. ಯಾವ ರೀತಿ ವೀಡಿಯೋಸ್ನ ಮಾಡಬೇಕು ಅಂತ ಹೇಳಿ ಶೇರ್ ಮಾಡಿ. ಆದಷ್ಟು ಅದನ್ನು ಮಾಡಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.